ಇಸ್ರೇಲ್ ಅಮೆರಿಕ ವಿರುದ್ಧ ಸಿಡಿದೆದ್ದಿದೆ ಇರಾನ್. ತೈಲ ಸಾಗಣೆಯ ಜಲಸಂಧಿಯನ್ನೇ ಇರಾನ್ಗೀಗ ಬ್ರಹ್ಮಾಸ್ತ್ರವಾಗಿದೆ. ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹದ್ದಿನ ಕಣ್ಣಿಟ್ಟಿದೆ. ಹರ್ಮುಜ್ ಜಲಸಂಧಿ ಅದು ಕೂಡ ತೈಲ ಸಾಗಾಣಿಕೆಯ ಅತಿದೊಡ್ಡ ಹಾದಿ, ಅದು ಜಾಗ ಅದು. ಹೀಗಾಗಿ ಹಡಗುಗಳಿಗೆ ಬೆಂಕಿ ಹಾಕುತ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಎಚ್ಚರಿಕೆಯನ್ನು ನೀಡಿದೆ. ಈವರೆಗೆ 6 ತೈಲ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. 6 ತೈಲ ಹಡಗುಗಳ ಮೇಲೆ. ಯಾಕೆಂದರೆ ಹರ್ಮುಜ್ ಜಲಸಂಧಿಯ ಮೂಲಕವೇ ತೈಲ ಸಾಗಣೆ ಆಗಬೇಕು ವಿವಿಧ ರಾಷ್ಟ್ರಗಳಿಗೆ, ವಿವಿಧ ದೇಶಗಳಿಗೆ. ಸೊ ಹೀಗಾಗಿ ಅಲ್ಲಿ ಏನಾದರೂ ಡಿಸ್ಟರ್ಬ್ ಆದರೆ ಅಥವಾ ಆ ಜಲಸಂಧಿ ಬಂದಾದರೆ ನಿಜಕ್ಕೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗುವಂಥ ತೈಲ ಸಾಗಣೆಗೆ ಬಹಳ ದೊಡ್ಡ ಪರಿಣಾಮ ಉಂಟಾಗುತ್ತೆ, ಸ್ಥಗಿತ ಆಗುತ್ತೆ. ಸೊ ಹೀಗಾಗಿ ಇರಾನ್ ಹದ್ದಿನ ಕಣ್ಣಿಟ್ಟಿದೆ. ಈಗಾಗಲೇ 6 ತೈಲ ಹಡಗುಗಳ ಮೇಲೆ ಕೂಡ ದಾಳಿ ಮಾಡಿದೆ. ಆ ಹರ್ಮುಜ್ ಜಲಸಂಧಿಯನ್ನು ಬಂದ್ಗೊಳಿಸಿದರೆ ಅಥವಾ ಅಲ್ಲಿಯೇ ಅದನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಎದುರಾಳಿಗಳನ್ನು ಸುಲಭವಾಗಿ ಎದುರಿಸಬಹುದು ಅಂತ ಹೇಳಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಹಾಗಾದರೆ ಈ ಹೊರ್ಮುಜ್ ಅಥವಾ ಹರ್ಮುಜ್ ಜಲಸಂಧಿ ಬಂದಾದರೆ ಏನಾಗುತ್ತೆ? ಹೊರ್ಮುಜ್ ಜಲಸಂಧಿ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಇರಾನ್. ಈವರೆಗೆ 6 ತೈಲ ಹಡಗುಗಳನ್ನು ಹೊಡೆದುರುಳಿಸಿದೆ. ಸದ್ಯಕ್ಕೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿದೆ ಇರಾನ್. ಸೊ ಹೀಗಾಗಿ ಜಲಸಂಧಿಯಲ್ಲಿ ನಿಂತಿದ್ದಾವೆ 106 ಹಡಗುಗಳು. ಏಷ್ಯಾ ದೇಶಗಳಿಗೆ ರವಾನೆಯಾಗಬೇಕಾಗಿದ್ದಂಥ ತೈಲ ಅಲ್ಲೇ ಬಾಕಿಯಾಗಿದೆ. ಹಾಗಾದರೆ ಯಾಕೆ ಮುಖ್ಯ ಆಗುತ್ತೆ ಈ ಜಲಸಂಧಿ ಅಂತ ನೋಡೋದಾದರೆ, ಇದು ಇರಾನ್ ಮತ್ತು ಒಮನ್ ನಡುವಿನ ಪ್ರಮುಖ ಜಲಮಾರ್ಗ. ಇರಾನ್ ಮತ್ತು ಒಮನ್ ದೇಶಗಳ ನಡುವಿನ ಪ್ರಮುಖ ಜಲಮಾರ್ಗ. ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲಿಸುತ್ತೆ. ನೋಡಿ, ಬಹಳ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಇದು ಅತ್ಯಂತ ಪ್ರಮುಖ ಜಲಮಾರ್ಗ. ಯಾಕೆ ಅಂತ ಹೇಳಿದ್ರೆ, ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ, ಈವನ್ ನಮ್ಮ ಭಾರತ ಅರಬ್ಬಿ ಸಮುದ್ರವನ್ನು ಹೇಗೆ ಅರಬ್ಬಿ ಸಮುದ್ರಕ್ಕೆ ತಲುಪಬೇಕಲ್ಲ, ಹಾಗೇನೆ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜಾಗತಿಕ ಕಚ್ಚಾ ತೈಲ ಪೂರೈಕೆಯ 20% ಹೆಚ್ಚು ಸಾಗಣೆಯ ಹಾದಿ ಇದು. ಇರಾನ್ನ ದಕ್ಷಿಣ ಉತ್ತರದಲ್ಲಿರುವಂಥ ಹೊರ್ಮುಜ್ ಜಲಸಂಧಿ ಇದು. ಸೌದಿ ಅರೇಬಿಯಾ, ಇರಾನ್, ಇರಾಕ್ ಮತ್ತು ಕುವೈತ್, ಕತಾರ್, ಅರಬ್ ದೇಶಗಳಿಗೆ ತೈಲ ಮತ್ತು ನೈಸರ್ಗಿಕ ಅನಿಲ ಇಲ್ಲಿಂದಲೇ ರಫ್ತಾಗುತ್ತೆ. ಹೀಗಾಗಿ ಇದೆಲ್ಲವನ್ನು ಕೂಡ ರಫ್ತು ಮಾಡಲಿರುವಂಥ ಏಕೈಕ ಜಲಮಾರ್ಗ ಇದು. ಇನ್ನು ಒಂದು ವೇಳೆ ಹೊರ್ಮುಜ್ ಜಲಸಂಧಿ ಬಂದಾದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತಾ? ಹೌದು, ಪೆಟ್ರೋಲ್ ಬೆಲೆ ಖಂಡಿತವಾಗೂ ಜಾಸ್ತಿ ಆಗುತ್ತೆ. ಎಷ್ಟು ಅಂದರೆ, ಭಾರತ 90% ಕಚ್ಚಾ ತೈಲ ಮತ್ತು ಅನಿಲವನ್ನು ಆಮದು ಮಾಡಿಕೊಳ್ಳುತ್ತೆ ಇದೇ ಜಾಗದಿಂದ, ಇದೇ ಜಲಸಂಧಿಯಿಂದ. ಮಿಲಿಯನ್ ಗಟ್ಟಲೆ ಬ್ಯಾರಲ್ನಷ್ಟು ಕಚ್ಚಾ ತೈಲ ಪ್ರತಿನಿತ್ಯವೂ ಕೂಡ ಆಮದಾಗುತ್ತೆ. ಕುವೈತ್, ಸೌದಿ ಅರೇಬಿಯಾ, ಇರಾಕ್ ಮತ್ತು UAEಯಿಂದ ಆಮದಾಗುತ್ತೆ. ಇದೆಲ್ಲವೂ ಕೂಡ ಹರ್ಮುಜ್ ಜಲಸಂಧಿಯ ಮೂಲಕವೇ ಆಗುತ್ತೆ. ಭಾರತಕ್ಕೆ ಸರಬರಾಜಾಗುವಂಥ ಪ್ರಮುಖ ಮಾರ್ಗ ಈ ಹರ್ಮುಜ್ ಜಲಸಂಧಿ. ಬಂದ್ ಮಾಡಿದ್ರೆ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $100, ಬ್ಯಾರಲ್ಗೆ $100 ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಬೆಲೆ ಜಾಸ್ತಿ ಆಗುತ್ತೆ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ತುಟ್ಟಿ ಆಗುತ್ತೆ. ಜಾಗತಿಕ ಹಣದುಬ್ಬರ 0.6ರಿಂದ 0.7% ಹೆಚ್ಚಾಗಬಹುದು ಜಾಗತಿಕವಾಗಿ. ಈ ಬಿಕ್ಕಟ್ಟು ದೀರ್ಘಕಾಲ ಮುಂದುವರೆದರೆ ಆರ್ಥಿಕ ಹಿಂಜರಿತ ಭೀತಿ ಶುರುವಾಗುತ್ತೆ. ಯುದ್ಧದ ಎಫೆಕ್ಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇಡೀ ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ 39 ಕಿಲೋಮೀಟರ್ ಉದ್ದದ ಪರ್ಷಿಯನ್ ಗಲ್ಫ್ ಇದು ಜಲಸಂಧಿ, ಇದು ನೋಡ್ತಾ ಇದ್ದೀರಿ. ಸೊ ಏಷ್ಯಾ ರಾಷ್ಟ್ರಗಳಿಗೆ, ಅದರಲ್ಲೂ ಭಾರತಕ್ಕೆ ಹೊಡೆತ ಖಂಡಿತವಾಗೂ ಬೀಳುತ್ತೆ. ಸಮುದ್ರ ಮಧ್ಯದಲ್ಲಿಯೇ ಲಂಗರು ಹಾಕಿದ್ದಾರೆ 150 ಹಡಗುಗಳಿಗೆ. ಲಂಗರು ಅಂತ ಹೇಳಿದ್ರೆ ಅದೊಂದು ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲೇ ನಿಲ್ಲುವ ರೀತಿಯಲ್ಲಿ ಆಗುವಂಥ ಲಂಗರುಗಳನ್ನು ಹಾಕಿದರೆ ಆ ಹಡಗುಗಳು ಮುಂದೆ ಹೋಗೋದಿಲ್ಲ, ಅಲ್ಲಿಯೇ ನಿಂತುಕೊಳ್ತಾರೆ. ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ಳಬೇಕಾದಂಥ, ಖರೀದಿಸಬೇಕಾದಂಥ ಅನಿವಾರ್ಯತೆ ಆಗುತ್ತೆ. ಹೀಗಾಗಿ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ.
ನೋಡ್ತಾ ಇದ್ದೀವಿ, ಯುದ್ಧಗಳು ಯಾವ ದೇಶಕ್ಕೂ ಕೂಡ ಒಳಿತನ್ನು ಉಂಟು ಮಾಡೋದಿಲ್ಲ. ಯುದ್ಧಗಳು ಯಾವಾಗಲೂ ಕೂಡ ವಿನಾಶವನ್ನೇ ತರುತ್ತೆ, ವಿಧ್ವಂಸ ಮಾಡುತ್ತೆ. ವಿನಾಶಕ್ಕೆ ನಾವು ಹತ್ತಿರಕ್ಕೆ ಹೋಗಿ ನಿಂತ್ಕೊಳ್ತೇವೆ. ಅದು ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಅನೇಕ ರಾಷ್ಟ್ರಗಳ ಮೇಲೆ, ಆರ್ಥಿಕತೆಯ ಮೇಲೆ ಬೀರುತ್ತೆ. ಯಾಕಂದರೆ ಎಲ್ಲ ರಾಷ್ಟ್ರಗಳು ಒಂದು ದೇಶ ಅಂತ ಹೇಳಿದರೆ ಆ ದೇಶ ಅನೇಕ ಕಾರಣಗಳಿಗಾಗಿ ಬೇರೆ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರಬೇಕಾಗುತ್ತೆ. ನಮ್ಮ ದೇಶ ತೈಲದ ಕಾರಣಕ್ಕಾಗಿ ಈಗ ಇರಾನನ್ನು ನೆಚ್ಚಿಕೊಂಡಿಲ್ವಾ? ಖಂಡಿತವಾಗಿಯೂ ಕೂಡ. ನೋಡಿ, ಅಲ್ಲಿರುವಂಥ ಒಂದು ಚಿಕ್ಕ ಜಲಸಂಧಿ, ಅದು ಜಲಮಾರ್ಗ, ಅದು ಆ ಜಲಮಾರ್ಗ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಅನೇಕ ರಾಷ್ಟ್ರಗಳು ಕೂಡ ಅರಬ್ಬಿ ಸಮುದ್ರದ ಬಂದರುಗಳನ್ನು ಹೊಂದಿದ್ದಾವೆ. ಆ ಮೂಲಕ ತೈಲ ಆಮದು ಆಗುತ್ತೆ. ಬಟ್ ಈಗ ಈ ಜಲಸಂಧಿ ಮುಚ್ಚಿದರೆ ಮುಂದೆ ಏನು ಕತೆ ಎನ್ನುವ ಆತಂಕ ಎದುರಾಗಿದೆ.